ಹಾಯ್ ಹಲೋ ವಿದ್ಯಾರ್ಥಿಗಳೇ. ಓಕೆ, ಈ ವಿಡಿಯೋ ಬಂದುಬಿಟ್ಟು ರಿಲೇಟೆಡ್ ಟು ಚಾಯ್ಸ್ 2 ಆ್ಯಂಡ್ 3 ಆಗಿರ್ತದೆ. ಈಗಾಗಲೇ ಚಾಯ್ಸ್ 1 ಬಗ್ಗೆ ಡೀಟೇಲ್ಡಾಗಿ ಲೈವ್ ಡೆಮೋನ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಓಕೆ, ಚಾಯ್ಸ್ 1 ಬಗ್ಗೆ ಯಾಕೆ ಪದೇ ಪದೇ ಹೇಳಲ್ಲ ಅಂತಂದರೆ ಲೈವ್ ಡೆಮೋನ ಇದೆ. ಯಾವ ರೀತಿ ನೀವು ಚಾಯ್ಸ್ ಎಂಟ್ರಿ ಮಾಡಿ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋದು ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅದನ್ನು ಕೂಡ ಎಲ್ಲನೂ ಕೂಡ ಡೀಟೇಲ್ಸಾಗಿ ಹೇಳಿದ್ದೀನಿ. ಓಕೆ, ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ 2 ವಿಡಿಯೋ ಇರ್ತದೆ. ಒಂದು ಚಾಯ್ಸ್ 1 ಕೊಟ್ಟವ್ರಿಗೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎರಡೂ ಕೂಡ ಇರ್ತದೆ. ನೆಕ್ಸ್ಟ್ ಈಗ ಬಂದುಬಿಟ್ಟು ಚಾಯ್ಸ್ 2 ಆ್ಯಂಡ್ 3. ಓಕೆ, ಮೊದಲು ಚಾಯ್ಸ್ 2 ಬಗ್ಗೆ ಹೇಳ್ಬಿಡ್ತೀನಿ. ಈ ನೀವೆಲ್ಲ ಚಾಯ್ಸ್ 2 ಕೊಡೋರು ಡಿಫ್ರೆಂಟಾಗಿ ಹೋಗ್ತದೆ ಇದು ಎಲ್ಲನೂ ಕೂಡ. ಓಕೆ, ಎಲ್ಲರೂ ಕೂಡ ಒಂದೇ ಥರ ಇಲ್ಲ. ಲೈಕ್ ಎಕ್ಸಾಂಪಲ್ ಈಗ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂತಂದರೆ ಅದರಲ್ಲೂ ಕೂಡ ಮತ್ತೆ ಸಪ್ರೇಟ್ ಆಗಿತ್ತಂತಂದರೆ ಈಗ ಜನರಲ್ ಸ್ಟೂಡೆಂಟ್ ತೊಗೊತೀನಿ ನಾನು, SC ST ಕ್ಯಾಟಗರಿ ಇರುವಂಥ ಸಪ್ರೇಟ್ ಸ್ಟೂಡೆಂಟ್ ತೊಗೊತೀನಿ. ಈ ಜನರಲ್ ಸ್ಟೂಡೆಂಟ್ ಏನಪ್ಪ ಅಂತಂದರೆ ನಿಮಗೆ ಇಂಜಿನಿಯರ್ಗೆ ಯಾವುದಾದ್ರೂ ಸೀಟ್ ಸಿಕ್ಕಿತ್ತಂದರೆ 1,00,000 ಮೇಲ್ಗಡೆ ಕೆಲವೊಂದಿಷ್ಟು ಹುಡುಗರು ಇರ್ಬೋದು. ಅಂದರೆ 1,21,000 ತೋರಿಸ್ತಿದೆ, ಕೆಲವರಿಗೆ 1,12,000 ತೋರಿಸ್ತಿರ್ಬೋದು. ಕೆಲವೊಂದಿಷ್ಟು ಹುಡುಗರಿಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ 45,000 ಈ ರೀತಿ ತೋರಿಸುತ್ತೆ. ಅದನ್ನೆಲ್ಲನೂ ಕೂಡ ಪೇ ಮಾಡಲೇಬೇಕೀಗ. ಅಂದರೆ ಅದು ಹೋಲ್ಡ್ ಇಟ್ಕೊಂಡು ಹೋಗ್ತಿದ್ರೆ ನೀವು ಅಂತಂದರೆ ಕೋರ್ಸ್ ಫೀಸ್ ಎಲ್ಲನೂ ಕೂಡ ಪೇ ಮಾಡಬೇಕಾಗುತ್ತೆ. ಹಂಗಿದ್ರೆ ಮಾತ್ರ ನಿಮ್ಮದು ನೆಕ್ಸ್ಟ್ ರೌಂಡ್ಗೆ ಕನ್ಸಿಡರ್ ಮಾಡ್ಕೊತಾರೆ, ನಿಮ್ಮ ಕಾಲೇಜ್ ಕೂಡ ಹೋಲ್ಡಲ್ಲಿ ಇರ್ತದೆ. ಇಲ್ಲ ನಾನು SC ಸ್ಟೂಡೆಂಟ್ ಇದ್ದೀನಣ್ಣ, ನಾವು ಏನು ಮಾಡ್ಬೇಕಂತ ಕೇಳಿದ್ರೆ SC ಸ್ಟೂಡೆಂಟ್ ನೀವು ಕೇವಲ 10 ರೂಪಾಯಿ ಕಟ್ಟಿರಿ ಅಷ್ಟೇ. ಓಕೆ, 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೆ ದುಡ್ಡು ಏನಾದರೂ ಮತ್ತೆ ಪೇ ಮಾಡೋದಿದೆಯಾ ಮತ್ತೆಲ್ಲಾದರೂ ಇಲ್ಲ, ಸದ್ಯಕ್ಕಿರಲ್ಲ. ಏನಾಗ್ತದೆ ನೆಕ್ಸ್ಟ್ ನಿಮಗೆ ಥರ್ಡ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಸಿಗುತ್ತೆ ನೋಡಿ, ಅವಾಗ ರಿಮೈನಿಂಗ್ ಅಮೌಂಟು ಕಾಲೇಜಿಗೆ ಡೆವಲಪ್ಮೆಂಟ್ಗೋಸ್ಕರ ಕೇಳಿರ್ತಕ್ಕಂಥದ್ದು ಕಾಲೇಜ್ಗೆ ಹೋಗಿ ಕಟ್ಟಬೇಕು. ನಿಮ್ಗೆ ಯಾವುದೇ ರೀತಿಯಾಗಿ ಚಾಯ್ಸ್ 2 ಕೊಟ್ಟವ್ರಿಗೆ ಒಂದು ಹೇಳ್ತೀನಿ ನೋಡಿ, ಯಾವುದೇ ರೀತಿಯಾಗಿ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ. ಇದು ಇಂಜಿನಿಯರ್ಗೆ ಒಂದು ಹೇಳಿದೆ ನಾನು. ಅದೇ ರೀತಿಯಾಗಿ BS ನರ್ಸಿಂಗ್ ತೊಗೊಳ್ಳೋಣ. ಓಕೆ, ಯಾಕಂದರೆ ಇಲ್ಲೂ ಕೂಡ ಒಂದು 20,000 ಸ್ಟೂಡೆಂಟ್ ಮೇಲ್ಗಡೆ ಇದ್ದರೆ ಸದ್ಯಕ್ಕೆ ಸೆಕೆಂಡ್ ರೌಂಡ್ಗೆ. ಸೊ ಹಂಗಾಗಿ ನಿಮಗೂ ಕೂಡ ಯಾವುದೇ ಒಂದು ಕ್ಯಾಟಗರಿ ಆಗಿರಲಿ ಎಲ್ಲರೂ ಕೂಡ ಏನಪ್ಪ ಇದೆ ಅಂತಂದರೆ ಕೇವಲ 10 ರೂಪಾಯಿ. ಓಕೆ, 10 ರೂಪಾಯಿ ಏನು ಮಾಡಿದ್ರೆ ಅಷ್ಟೇ ಪೇ ಮಾಡೋದು ನೀವು. ಅಂದರೆ ಮತ್ತೆ ಹಣ ಅದು 10,000 ರೂಪಾಯಿ ತೋರಿಸ್ತಿದೆ, ನೀವು ನೋಡಿದ್ರೆ ಏನಿರುತ್ತೆ 10 ರೂಪಾಯಿ ಅಂತ ಹೇಳ್ತಿದ್ದಿಲ್ಲ ಅಂತ ಅನ್ಬೋದು. ಇದು 10,000 ಅನ್ನೋದು ಯೂನಿವರ್ಸಿಟಿ ಫೀಸು. ಬಟ್ ಚಾಯ್ಸ್ 1 ಕೊಟ್ಟರು ಕೂಡ 10 ರೂಪಾಯಿ ಪೇಮೆಂಟ್ ಮಾಡ್ತಿದ್ರೆ, ಇನ್ ಕೇಸ್ ಚಾಯ್ಸ್ 2 ಕೊಟ್ಟರು ಕೂಡ 10 ರೂಪಾಯಿನೇ ಪೇಮೆಂಟ್ ಮಾಡಬೇಕು. ರಿಮೈನಿಂಗ್ ಅಮೌಂಟ್ ಏನು ಮಾಡೋಕೆ ಬರ್ದಾರೆ, ಇಲ್ಲ ನೀವು ಹೋಲ್ಡ್ ಇಡಬೇಕಂದ್ರೆ 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಿ. ರಿಮೈನಿಂಗ್ ಅಮೌಂಟ್ ಮತ್ತೆ ಏನು ಮಾಡಬೇಕಂತಂದರೆ ನೀವು ಇವಾಗ ಏನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹೋಲ್ಡಲ್ಲಿ ಇರ್ತದೆ. 10 ರೂಪಾಯಿ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮದು ಚಾಯ್ಸ್ 2 ಕೊಟ್ಟಿರ್ತಾರೆ, ಹೋಲ್ಡರ್ ಇರ್ತದೆ. ನೆಕ್ಸ್ಟ್ ಯಾವುದಾದ್ರೂ ಸೀಟ್ ಸಿಗುತ್ತೆ ನೋಡಿ ಥರ್ಡ್ ರೌಂಡ್ಗೆ, ಅವಾಗ ಆಟೋಮೆಟಿಕ್ಲಿ ನಿಮಗೆ ಚಾಯ್ಸ್ 1 ಅಂತ ಕೊಡಲೇಬೇಕು. ಆ್ಯಕ್ಚುಲಿ ಚಾಯ್ಸ್ ಎಂಟ್ರಿ ಅನ್ನೋದೇ ಬರಲ್ಲ ನಿಮಗೆ ನೆಕ್ಸ್ಟ್ ರೌಂಡ್ಗೆ. ಈಗ ಯಾವ ರೀತಿ ಚಾಯ್ಸ್ 1 2 3 4 ಅಂತ ಯಾವ ರೀತಿ ಕೊಟ್ಟಿದ್ದಾರೋ, ನೆಕ್ಸ್ಟ್ ಥರ್ಡ್ ರೌಂಡ್ ಸೀಟ್ ಸಿಕ್ಕಾದ್ಮೇಲೆ ಚಾಯ್ಸ್ ಎಂಟ್ರಿ ಅನ್ನೋದು ಕೊಡಲ್ಲ. ಡೈರೆಕ್ಟಾಗಿ ಏನು ಮಾಡಬೇಕು, ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಡ್ತದೆ, ಅದನ್ನ ಡೌನ್ ಮಾಡ್ಕೋಬೇಕು. ಎಲ್ಲನೂ ಅಮೌಂಟ್ ಹೋಗ್ಬಿಟ್ಟು ಕಾಲೇಜಿಗೆ ಕಟ್ಟಬೇಕು. ಎಲ್ಲ ಒಂದು ನರ್ಸಿಂಗ್ ಸ್ಟೂಡೆಂಟ್ ಹೇಳೋದಷ್ಟೇ, ನೀವು ಯಾವುದೇ ರೀತಿಯಾಗಿ ದುಡ್ಡು ಇಲ್ಲಿ 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡೋದು. ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಕಾಲೇಜ್ಗೆ ಹೋಗ್ತದೆ. ದುಡ್ಡು ಎಷ್ಟಾಗುತ್ತೆ ಬ್ರದರ್ ಅಂತಂದರೆ ಇದು ವೇರಿಯೇಷನ್. ಓಕೆ, ಇದು ಡಿಫ್ರೆಂಟ್ ಅಪ್ಪ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿರುತ್ತೋ ಅದ್ರ ಮೇಲೆ ಹೋಗುತ್ತೆ. ನಾನು ಅವಾಗಲೇ ಹೇಳಿದ್ದೆ, ನಾನು GG ಸೀಟ್ ಸಿಕ್ಕಿದ್ರೆ ಅದು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ ಮ್ಯಾಕ್ಸಿಮಮ್ 20,000, ಅದಕ್ಕಿಂತ ಮೇಲೆ ಆಗಲ್ಲ. ಅದೇ ರೀತಿಯಾಗಿ GG ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕರೆ ಎಷ್ಟಾಗುತ್ತೆ, ಒಂದು 50,000 ಕೂಡ ತೊಗೊಂಡು ಹೋಗಿರಿ. ಯಾಕಂದರೆ ಒಂದೊಂದು ಕಾಲೇಜು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಜಾಸ್ತಿ ಕೇಳ್ತಿರ್ತಾರೆ. ಒಂದೊಂದು ಕಾಲೇಜು 40,000 ತೊಗೋದು, ಒಂದಿಷ್ಟು ಕಾಲೇಜ್ 23,000 ತೊಗೋಬೋದು. ಬಟ್ 50,000 ಕೂಡ ಇಟ್ಕೊಂಡು ಹೋಗ್ಯಾರ ಅಂತ ಹೇಳಿದೆ. ಇದು ಯಾರಿಗೆ, GG ಸಿಕ್ಕವ್ರಿಗೆ. ಇನ್ ಕೇಸ್ GP ಅಂತಂದರೆ ಮ್ಯಾನೇಜ್ಮೆಂಟ್ ಸಹಿತ ಕೇದವ್ರು ಕೂಡ ನಡೆಸೋ ಕಾರಣ ನಿಮಗೆ ಗೊತ್ತಿಲ್ಲದೆ ಹಾಕಿದ್ರು ಅಥವಾ ಗೊತ್ತಿದ್ದು ಹಾಕಿದ್ರು, ನೀವು ಮ್ಯಾನೇಜ್ಮೆಂಟ್ ಸೀಟು BSNL ಸೀಟ್ ಸಿಕ್ಕರೆ ನಿಮ್ಗೆ 1 ಲಕ್ಷ ಮೇಲೆ ಆಗುತ್ತೆ. ಅದನ್ನೆಲ್ಲನೂ ಕೂಡ ಅಮೌಂಟು ಕಾಲೇಜಿಗೆ ಕಟ್ಟಬೇಕು. ಈಗೆಲ್ಲನೂ ಕೂಡ 10 ರೂಪಾಯಿ ಪೇಮೆಂಟ್ ಮಾಡಿರ್ತೀರ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿರ್ತೀರ, ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಹೋಗಿ ಕಾಲೇಜಿಗೆ ಕಟ್ಟಬೇಕು. ಇದು ನರ್ಸಿಂಗ್ ಸ್ಟೂಡೆಂಟ್ಗೆ ಹೇಳಬೇಕಂತ ಹೇಳಿದ್ದೀನಿ. ಆ್ಯಂಡ್ ಅದೇ ರೀತಿ ಬೇರೆ ಸ್ಟೂಡೆಂಟ್ ಇನ್ನೊಂದು ಎಕ್ಸಾಂಪಲ್, ಈಗ ಆಲ್ರೆಡಿ ಎಲ್ಸೆನ್ ಸ್ಟೂಡೆಂಟ್, ನಿಮಗೂ ಕೂಡ ಆಲ್ರೆಡಿ ಎಲ್ಸೆನ್ ಸ್ಟೂಡೆಂಟ್ ಕೂಡ ನೀವು ಕೂಡ ಏನು ಮಾಡ್ತಿದ್ದಾರೆ, ಯಾಕಂದರೆ ನೀವು ಕೂಡ ಒಂದು 3,000-4,000 ಸ್ಟೂಡೆಂಟ್ ಇದ್ದಾರೆ. ನೀವು ಕೂಡ ಏನು ಮಾಡಿ, ಎಲ್ಲನೂ ಕೂಡ ಚಾಯ್ಸ್ 2 ಕೊಡ್ತಿದ್ದೀನಿ ಅಂತಂದರೆ ನಿಮ್ಗೆ ಹೋಲ್ಡ್ ಇರಬೇಕಂದ್ರೆ ನೀವು ಕೂಡ 10 ರೂಪಾಯಿ ಪೇಮೆಂಟ್ ಅಷ್ಟೇ ಮಾಡಿ. ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಕಾಲೇಜಿಗೆ ಕಟ್ಟಬೇಕು. ಅದು ಇವಾಗಿರಲ್ಲ, ಅದು ಥರ್ಡ್ ರೌಂಡಿಗೆ ಸೀಟ್ ಸಿಕ್ಕಾದ್ಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಆಟೋಮೆಟಿಕ್ಲಿ ಬರ್ತದೆ. ಅವಾಗೆಲ್ಲನೂ ಕೂಡ ರಿಮೈನಿಂಗ್ ಅಮೌಂಟ್ ಕಾಲೇಜಿಗೆ ಕಟ್ಟಬೇಕು. ಈ ಸದ್ಯಕ್ಕೆ 10 ರೂಪಾಯಿ ಕಟ್ಟರೆ ಅಷ್ಟೇ. ಸೊ ಯಾಕೆ ಚಾಯ್ಸ್ 2 ಬಗ್ಗೆ ಪದೇ ಪದೇ ಹೇಳ್ತಿದ್ದೀನಿ ಅಂತಂದರೆ, ಹುಡುಗರಿಗೆ ಹೋಲ್ಡಲ್ಲಿ ಇರ್ತದೆ. ಬಟ್ ಫಸ್ಟ್ ರೌಂಡ್ ಯಾವ ರೀತಿ ಇರ್ತು, ಚಾಯ್ಸ್ 2 ಕೂಡ ಒಂದಿರ್ತಿದ್ರು, ಹೋಲ್ಡಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ಯಾವುದೇ ರೀತಿ ದುಡ್ಡು ಪೇಮೆಂಟ್ ಮಾಡ್ತಾ ಇರಲಿಲ್ಲ. ಈ ಸರ್ತಿ ಹೋಲ್ಡಲ್ಲಿ ಇಟ್ಕೊತಿದ್ರೆ ಕೆಲವೊಂದಿಷ್ಟು ಹುಡುಗರಿಗೆ ಫುಲ್ ಅಮೌಂಟ್ ಕೇಳ್ತದೆ, ಕೆಲವೊಂದಿಷ್ಟು ಹುಡುಗರಿಗೆ ಕೇವಲ 10 ರೂಪಾಯಿ ತೋರಿಸಿದೆ. ಕನ್ಫ್ಯೂಷನಲ್ಲಿ ಇದ್ರೆ ಕೇಳಿದವ್ರು ಕೂಡ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದೇ ರೀತಿಯ ರೂಲ್ಸ್ ಮಾಡಿಲ್ಲ. ಸೊ ಹಂಗಾಗಿ ನಿಮಗೆ ಸದ್ಯಕ್ಕೆ ಅಲ್ಲಿ ಚಾಲನ್ ಡೋ ಮಾಡ್ಕೊಂಡು ನೋಡಿ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಎರಡೂ ಕೂಡ ನೋಡಿ. ಬಟ್ ಚಾಲನ್ ಡೋ ಮಾಡ್ಕೊಂಡ್ರೆ ಸಡನ್ ಬ್ಯಾಂಕಿಗೆ ಹೋಗಬೇಡಿ. ನಿಮಗೆ 1 ಲಕ್ಷ ರೂಪಾಯಿ ಅಥವಾ 10,000ಕ್ಕಿಂತ ಮೇಲ್ಗಡೆ ಏನಾದರೂ ಫೀಸ್ ಇತ್ತಂತಂದರೆ ಹೋಗಿಬಿಟ್ಟು ಚಾಲನ್ ಡೋ ಮಾಡ್ಕೊಂಡಿರ್ತಾರಲ್ಲ, ಬ್ಯಾಂಕಿಗೆ ಹೋಗಿ ಕಟ್ಟಿ. ಇಲ್ಲಪ್ಪ ನಂಗೆ ಅಮೌಂಟ್ ಕಡಿಮೆ ಇದೆ ಬ್ರದರ್, ನಾನು ಯಾಕೆ ಹೋಗಲಿ ಅಂತಂದರೆ ಆನ್ಲೈನ್ ಪೇಮೆಂಟ್ ಇರ್ತದೆ, ಆನ್ಲೈನ್ ಪೇಮೆಂಟ್ ಮಾಡಿ. ಬಟ್ ಪೇಮೆಂಟ್ ಮಾಡಿರ್ತಕ್ಕಂಥ ಒಂದು ಸ್ಲಿಪ್ಪನ್ನ ಡೋ ಮಾಡ್ಕೋರಿ. ಓಕೆ, ಇದು ಯಾರಿಗೆ ಚಾಯ್ಸ್ 2 ಕೊಡೋರಿಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಚಾಯ್ಸ್ 3 ಕೊಡೋರ ಬಗ್ಗೆ ಹೇಳೋದಂತಂದರೆ, ಚಾಯ್ಸ್ 3 ಕೊಡೋರ ಬಗ್ಗೆ ಕೂಡ ಭಾಳಷ್ಟು ಈಗ ಬರ್ತಿರೋದು ಒಂದು ಕಂಪ್ಲೇಂಟು. ಈಗೆಲ್ಲ ಒಂದು ಇಂಜಿನಿಯರ್ ಸ್ಟೂಡೆಂಟಿಗೆ ನಿಮಗೆ 10,000 ರೂಪಾಯಿ ಬರ್ತಾಯಿದೆ, ನಿಮಗೆ ಪ್ರಾಬ್ಲಮ್ ಏನೂ ಆಗ್ತಿಲ್ಲ. ಓಕೆ, ಯಾಕಂದರೆ ಆ್ಯಸ್ ಅ ಶೆಡ್ಯೂಲಲ್ಲಿ ಹೇಳಿದ ಪ್ರಕಾರ 10,000 ರೂಪಾಯಿ ಕಟ್ಟಬೇಕು ಕಾಸನ್ ಡಿಪಾಸಿಟ್ಟು. ಹಂಗಿದ್ರೆ ಮಾತ್ರ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೇಟ್ ಆಗ್ತದೆ, ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತೀನಿ ಅಂತ ಹೇಳಿದಾರೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಂತೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ, ಅದೇ ರೀತಿ ಬರ್ತದೆ. ಎಷ್ಟು ಹುಡುಗರು ಚಾಯ್ಸ್ 3 ಕೊಡೋದು ಕೂಡ 10K ಕಾಸನ್ ಡಿಪಾಸಿಟ್ ಕಟ್ತಾ ಇದ್ದಾರೆ. ಬಟ್
ಎಕ್ಸೆಪ್ಟ್ ಯಾರಪ್ಪ ಅಂದರೆ ಇಂಜಿನಿಯರಿಂಗ್ ಬಿಟ್ಟು ರಿಮೈನಿಂಗ್ ಎಲ್ಲ ಕೋರ್ಸಸ್ಗಳು ನೋಡಿ ಚಾಯ್ಸ್ 3 ಕೊಟ್ಟರು ಸಹಿತ ಚಾಯ್ಸ್ 3 ಕೊಟ್ಟರು ಸಹಿತ ಏನು ಬರ್ತಾಯಿದೆ ಅಂತ 10 ರೂಪಾಯಿ ಪೇಮೆಂಟ್ ಮಾಡ್ಲಿಕ್ಕೆ ಹೇಳ್ತದೆ. ಕೇವಲ 10 ರೂಪಾಯಿ ಪೇಮೆಂಟ್ ಮಾಡ್ಲಿಕ್ಕೆ ಹೇಳಿದಾಗ ಹುಡುಗರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಕೂಡ ಮಾಡಿಲ್ಲ ಕೇದಲ್ಲಿ. ಮತ್ತೀಗ ಪೇಮೆಂಟ್ ಮಾಡಿತ್ತಂದ್ರೆ ನೆಕ್ಸ್ಟ್ ನಮ್ಗೆ ಏನೂ ಕೂಡ ಮುಂದೆ ಪ್ರೊಸೆಸ್ಗೆ ಬಿಡಲ್ವಾ ಅಂತ ನಿಮ್ಗೆ ಅಂದರೆ ಒಂದೇನೋ ಡೌಟ್ ಇರ್ತದೆ. ಸೊ ಹಂಗಾಗಿ ನೀವು ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ ಆ ರೀತಿ ಮಾಡಿದಾರೆ. ಯಾಕಂದರೆ ಸುಮಾರು ವರ್ಷಕ್ಕೆ 70,000 ಸೀಟ್ಗಳು ಇಂಜಿನಿಯರಿಂಗ್ ಇರೋ ಕಾರಣ ಮ್ಯಾಕ್ಸಿಮಮ್ ಸೀಟ್ ಅಲ್ಲಿ ಫಿಲ್ ಆಗಬೇಕು. ಎಲ್ಲ ಹುಡುಗರು ಭಾಳಷ್ಟು ಅವ್ರಿಗೆ ಇರ್ತಾರಂತ ಮಾತ್ರ ಅವ್ರಿಗೆ ಮಾಡಿದ್ರು ಹೊರತು ನೀವು ರಿಮೈನಿಂಗ್ 10 ರೂಪಾಯಿ ಕಟ್ಟೋದು ಏನು ತೋರಿಸ್ತಿದೆ 10 ರೂಪಾಯಿ ಪೇಮೆಂಟ್ ಮಾಡಿರಿ. ನೀವು ಕೂಡ ಚಾಯ್ಸ್ 3 ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೇಟ್ ಆಗ್ತದೆ, ಆಟೋಮೆಟಿಕ್ಲಿ 3rd ರೌಂಡ್ ಎಂಟ್ರಿ ಆಗ್ತೀರಾ. ಆ್ಯಂಡ್ ಅಣ್ಣ ಇನ್ನೊಂದು ಕೇಳ್ತಾರೆ, ಅಣ್ಣ ನಾನು ಈಗ ಚಾಯ್ಸ್ 3 ಸಿಕ್ಕಿದಾಗ ಅಂದರೆ ನಾನೇನಾದರೂ ಚಾಯ್ಸ್ 3 ಕೊಟ್ಟ ತಕ್ಷಣ ನೆಕ್ಸ್ಟ್ ನಮಗೆ ಪಕ್ಕ ಸಿಗುತ್ತಾ ಸೀಟ್ ಅಂತಂದು ಆ ರೀತಿ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಯಾಕಂತಂದರೆ ಚಾಯ್ಸ್ 3 ಮೀನಿಂಗ್ ಹಂಗೆ ಏನಪ್ಪ ಅಂತಂದರೆ ಸಿಕ್ಕಿರ್ತಕ್ಕಂಥ ಕಾಲೇಜು ಡಿಲೇಟ್ ಆಗ್ತದೆ. ನೆಕ್ಸ್ಟ್ ರೌಂಡ್ಗೆ ಸಿಗುತ್ತೋ ಬಿಡುತ್ತೋ ಗ್ಯಾರಂಟಿ ಅಂತೂ ಕೊಡ್ಲಿಕ್ಕೆ ಬರಲ್ಲ. ಬಟ್ ಈಗ ಇಂಜಿನಿಯರ್ ಸ್ಟೂಡೆಂಟಿಗೆ ಕೇಳ್ತಾರೆ, ಈಗ ಅಣ್ಣ ನಾನು 10 ರೂಪಾಯಿ ಪೇಮೆಂಟ್ ಮಾಡಿದ್ದೀನಿ, ಮತ್ತು ಅದೇನು ಮಾಡ್ತಾರೆ ನಂಗೆ ನೆಕ್ಸ್ಟ್ ಯಾವುದು ಕೂಡ ಸೀಟ್ ಸಿಗದೆ ಹೋದರೆ ಅಂತ ಕೇಳ್ಬೋದು ನೀವು. ನೀವು ಕೇಳೋದು ಕ್ವಶನ್ ಕರೆಕ್ಟ್ ಇದೆ. ಅದೇನಪ್ಪ ಅಂತಂದರೆ 10 ರೂಪಾಯಿ ಪೇಮೆಂಟ್ ಮಾಡಿರ್ತಾರಲ್ವ, ನಿಮ್ಗೆ ಯಾವುದು ಕೂಡ ಸೀಟ್ ಸಿಕ್ಕಿಲ್ಲ ಅಂತಂದರೆ ವಾಪಸ್ ರೀಫಂಡ್ ಆಗುತ್ತೆ ಅದು. ಇಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಇನ್ನೂ ಒಂದು ರೌಂಡ್ ನಡೆಸ್ತಾರೆ ಅವರು. ಬಟ್ ಅದು ಆನ್ಲೈನ್ ನಡೀತದೋ ಆಫ್ಲೈನ್ ನಡೀತಾ ಗೊತ್ತಿಲ್ಲ. ಹೋದ ವರ್ಷ ಅಂದರೂ ಆನ್ಲೈನ್ ನಡೆಸಿದ್ರು, ಅಂದರೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಏನು ಕರಿತೀವಿ ಅದಾಯಿತು, ಅಥವಾ ನಾವು ಮಾಪಪ್ ರೌಂಡ್ ಅಂತಲೂ ಕೂಡ ಕರಿತೀವಿ ಅದನ್ನು. ಆ ರೀತಿ ಮಾಪಪ್ ರೌಂಡ್ ಅಥವಾ ಸ್ಟೇ ವೇಕೆನ್ಸಿ ರೌಂಡ್ ಮಾಡುವಾಗ ಅಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಆ ಒಂದು ಕಾಸ್ಟ್ ಆನ್ ಡಿಪಾಸಿಟ್ 10,000 ರೂಪಾಯಿನ ಅದಕ್ಕೆ ಏನು ಮಾಡ್ತಾರೆ ಹೊಂದಾಣಿಕೆ ಮಾಡ್ಕೊತಾರೆ. ಸೇಮ್ ಈಗ 10 ರೂಪಾಯಿ ಕಟ್ಟಿತೀವಲ್ಲ, ಮತ್ತು ಅದು ಹೆಂಗೆ ಬ್ರದರ್, ಮತ್ತು ಎಕ್ಸೆಪ್ಟ್ ಇಂಜಿನಿಯರಿಂಗ್ ಉಳಿಕೆದ ರಿಮೈನಿಂಗ್ ಎಲ್ಲ ಸ್ಟೂಡೆಂಟ್ ಅಂತಂದರೆ ನಿಮಗೆಲ್ಲನೂ ಕೂಡ ನೆಕ್ಸ್ಟ್ 3rd ರೌಂಡ್ ಸೀಟ್ ಸಿಕ್ಕಾಗ ಮತ್ತೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಬೇಕಾಗುತ್ತೆ. ಬಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಅವಾಗ 3rd ರೌಂಡ್ಗೆ ಬರ್ತದೆ. ಸೀಟ್ ಸಿಗದೆ ಹೋದರೆ ಬ್ರದರ್ ಆಯಿತು, ಸೀಟ್ ಸಿಗದೆ ಹೋದರೆ ಮತ್ತೆ ನಿಮಗೆ ಕೂಡ ಸ್ಟೇ ವೇಕೆನ್ಸಿ ರೌಂಡು ಮಾಪಪ್ ರೌಂಡ್ ಅಂತ ಇರ್ತದೆ. ಸೊ ಇದಿಷ್ಟು. ಯಾಕಂದರೆ ಚಾಯ್ಸ್ 2, 3 ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ ಇದ್ದಾರೆ. ಕೇದವರು ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಿಲ್ಲ. ಎಲ್ಲರೂ ಕೂಡ ಈವನ್ ಸ್ಟೂಡೆಂಟ್ ಕೂಡ ಚಾಯ್ಸ್ 3 ಕೊಡೋರು ಕೂಡ ಕಾಸ್ಟ್ ಆನ್ ಡಿಪಾಸಿಟ್ 10K ಕಟ್ಟಲಿಕ್ಕೆ ಹೇಳಿದಾರೆ. ಬಟ್ ಇಲ್ಲಿ ನೋಡಿತಾ ಅಂದರೆ ಕೆಲವೊಂದು ಸ್ಟೂಡೆಂಟ್ಗೆ ಚಾಯ್ಸ್ 3 ಕೊಟ್ಟವ್ರಿಗೆ 10 ರೂಪಾಯಿ ಬರ್ತಾಯಿದೆ. ಇದ್ರ ಬಗ್ಗೆ ಕೇದವರು ಇನ್ನೊಂದು ಟೈಮ್ ಏನಾದರೂ ಒಂದು ಬಿಟ್ಟರೆ ನಿಮಗೆ ಇನ್ನೊಂದು ಟೈಮ್ ನಿಮ್ಗೆ ತಿಳಿಸ್ಬೇಕಾದ್ರೆ. ಬಟ್ ಸದ್ಯಕ್ಕಂತರೂ ಅಂದರೆ ಭಯ ಪಡ್ಲಿಕ್ಕೆ ಹೋಗ್ಬಿಡ್ರಿ. 10 ರೂಪಾಯಿ ಬರ್ತಾಯಿದೆ, 10 ರೂಪಾಯಿ ಕಟ್ಟಿರಿ. ಕೇದವ್ರು ಏನು ಹೇಳಿಲ್ಲ ಅಂತ ಭಯ ಪಡ್ಲಿಕ್ಕೆ ಹೋಗ್ಬಿಡಿ. ಆ್ಯಂಡ್ ಇನ್ನೊಮ್ಮೆ ಚಾಯ್ಸ್ 2 ಕೊಡೋರಿಗೆ ಹೋಲ್ಡಲ್ಲಿ ಇರ್ತದೆ. ನೆಕ್ಸ್ಟ್ ರೌಂಡ್ ಯಾವುದಾದ್ರೂ ಒಂದು ಕಾಲೇಜ್ ಸಿಗ್ತದೆ. ಮತ್ತು ಈ ಸರ್ತಿ ಅಂದರೆ ಫಸ್ಟ್ ರೌಂಡಲ್ಲಿ ಕೆಲವೊಂದು ಸ್ಟೂಡೆಂಟ್ ಹೇಳಿದರು, ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಬಟ್ ಈಗ ಸೆಕೆಂಡ್ ರೌಂಡ್ ಬೇರೆ ಕಾಲೇಜ್ ಸಿಕ್ಕಿದೆ ಈಗ, ಬಟ್ ನಾನು ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ದೇ ಬೇಕು. ಆ ರೀತಿ ಬರಲ್ಲ. ಯಾಕಂದರೆ ನಿಮ್ಗೆ ಬೇಡ ಅಂತ ನಮ್ಮದು ಹೋಲ್ಡ್ ಇಟ್ಕೊಂಡು ಮೇಲ್ಗಡೆ ಅಪ್ಗ್ರೇಡಿಂಗ್ ಅಂತ ಮೇಲ್ಗಡೆ ಇರ್ತಕ್ಕಂಥ ಕಾಲೇಜ್ ಬೇಕಂತಲೇ ಬಂದಿದ್ದಾರೆ. ಮತ್ತು ಈಗ ರಿಮೈನಿಂಗ್ ಅದೇ ಕಾಲೇಜ್ ಅಂದರೆ ವಾಪಸ್ ಹಿಂದೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಬೇಕಂದ್ರೆ ಅದು ಹೆಂಗೆ ಕೊಡೋಕ್ಕೆ ಬರುತ್ತೆ ನಿಮ್ಗೆ ಗೊತ್ತಾ? ಅದೇನಂದ್ರೆ ಕಂಪ್ಯೂಟರ್ ಅಷ್ಟರ್ ಅವ್ರಿಗೆ ಏನು ಗೊತ್ತಿರುತ್ತೆ. ಅವ್ರದ್ದು ಸಿಸ್ಟಮ್ ಯಾವ ರೀತಿ ಇದೆ ಅಂತಂದ್ರೆ ನಿಮ್ಮ ಮೆರಿಟ್ ಆಧಾರದ ಮೇಲೆ ಸೀಟ್ ಕೊಟ್ಟವ್ರೆ. ಅಂದರೆ ನೀವು ಯಾವ ರೀತಿ ಪ್ರಿಯಾರಿಟಿ ಕೊಡೊಂದಿದ್ರು ಅದೇ ನಿಮಗೆ ಟಾಪ್ ಕಾಲೇಜ್ ಅಂತ ಅನ್ಕೊಂಡಿರ್ತಾರೆ. ಲೈಕ್ ಎಕ್ಸಾಂಪಲ್ ಅದು ಕಂಪ್ಯೂಟರ್ ಹೆಂಗೆ ಅನ್ಕೊಂಡಂತಂದರೆ ಈಗ 1 to 10 ಕಾಲೇಜ್ ಕೊಟ್ಟಿದ್ದೀರಾ, ನಿಮಗೆ ಯಾವುದೋ ಒಂದು 8ನೇ ಕಾಲೇಜ್ ಸಿಕ್ಕಿದೆ, ನೀವು ಚಾಯ್ಸ್ 2 ಕೊಡೋದು ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಬಂದಿದ್ದೀರಾ. ನಿಮಗೆ ಅಂದರೆ 8ನೇ ಕಾಲೇಜ್ ಸಿಕ್ಕಿದೆ ಅಂದರೆ 7, 6, 5 ಏನಿದೆ ಅಂತಂದರೆ 8ಕ್ಕಿಂತ ಚೆನ್ನಾಗಿದೆ ಅಂತಲೇ ಅರ್ಥ ಅದಕ್ಕೆ ಆಟೋಮೆಟಿಕ್ಲಿ. ಸೊ ಹಂಗಾಗಿ ಫಾರ್ ಎಕ್ಸಾಂಪಲ್ ಈಗ ಸೆಕೆಂಡ್ ರೌಂಡಿಗೆ ಒಂದು 6ನೇ ಕಾಲೇಜ್ ಸಿಕ್ಕಿತ್ತು, ಈಗ ಆಟೋಮೆಟಿಕ್ಲಿ 7, 8 ಎಲ್ಲನೂ ಕೂಡ ಆಟೋಮೆಟಿಕ್ಲಿ ಡಿಲೇಟ್ ಆಗಿಬಿಡ್ತದೆ. ನೀವು ಇನ್ನೂ ಕೂಡ ಮತ್ತೆ ಮೇಲ್ಗಡೆ ಇನ್ನೂ ಕೂಡ ಹೋಲ್ಡ್ ಇಟ್ಕೊಂಡು ಹೋಗ್ತೀರ ಅಂತಂದರೆ ಮೇಲ್ಗಡೆ ಸಿಗ್ತಾ ಹೊರತು ಕೆಳಗಡೆ ಯಾವ ಕೂಡ ಬರಲ್ಲ. ಲೈಕ್ ಮತ್ತೆ ಈಗ 3rd ರೌಂಡಿಗೆ ಹೋಲ್ಡ್ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಮೇಲ್ಗಡೆ ಹೋದಾಗ 4ನೇ ಕ್ಲಾಸ್ ಸಿಕ್ತಪ್ಪ. ನೆಕ್ಸ್ಟು 4ನೇ ಕ್ಲಾಸ್ ಸಿಕ್ಕ ತಕ್ಷಣ ಏನಾಗ್ತದೆ ಆಟೋಮೆಟಿಕ್ಲಿ ಈಗ 6ನೇ ಕ್ಲಾಸ್ ಸಿಕ್ಕಿದ್ದಲ್ಲ ಅದು ಡಿಲೇಟ್ ಆಗ್ತದೆ. ಯಾವಾಗ ಸಿಗ್ತದೆ ಅದಕ್ಕೆ ಹೋಗಲೇಬೇಕು, ಯಾಕಂದರೆ ಅದು 3rd ರೌಂಡು ಲಾಸ್ಟ್ ರೌಂಡು. ಆ್ಯಂಡ್ ಇದಿಷ್ಟು ಚಾಯ್ಸ್ 2 ಬಗ್ಗೆ ಆ್ಯಂಡ್ 3 ಬಗ್ಗೆ ಹೇಳಿದೆ. ಆ್ಯಂಡ್ ಈಗ ಏನಪ್ಪ ಅಂದರೆ ಸೀಟೇ ಸಿಕ್ಕಿಲ್ಲ, ಯಾವ ಹುಡುಗರು ಎಷ್ಟೊಂದು ಹುಡುಗರು ಸೀಟ್ ಸಿಕ್ಕಿಲ್ಲ, ನೀವೇನು ಮಾಡ್ಬೋದು? ಯಾವುದಾದ್ರು ಚಾಯ್ಸ್ ಎಂಟ್ರಿ ಇದೆಯಾ ನಮ್ಗೆ ಅಂತಂದರೆ ನೀವು ಯಾವುದೂ ಕೂಡ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. 1, 2, 3, 4 ಯಾವುದೂ ಇರಲ್ಲ. ಡೈರೆಕ್ಟ್ ಏನಂತಂದ್ರೆ 3rd ರೌಂಡ್ಗೆ ಎಂಟ್ರಿ ಆಗ್ತೀರಾ. ನೀವು ಕಾಸ್ಟ್ ಆನ್ ಡಿಪಾಸಿಟು ಕಟ್ಟೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ 3rd ರೌಂಡ್ಗೆ ಹೋಗ್ತಾರೆ. ಅಲ್ಲಿ 3rd ರೌಂಡ್ಗೆ ಹೋದ್ಮೇಲೆ ನಿಮಗೆ ಮತ್ತೆ ಸೀಟ್ ಸಿಕ್ಕರೆ ಅಡ್ಮಿಷನ್ ಆಗಲೇಬೇಕು. ಹೇಳ್ತೀನಿ ನೋಡಿರಿ, ಮತ್ತು ಅಡ್ಮಿಷನ್ ಆಗಲೇಬೇಕು. ಯಾಕಂದರೆ ಇಲ್ಲ ಅಂತಂದರೆ ನೀವೇನಾಗ್ತದೆ ಎಲ್ಲ ಕೂಡ ಸೀಟ್ ಸಿಕ್ಕು ಸಹಿತ ಈ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂತಂದರೆ ಫೆನಾಲ್ಟಿ ಕೂಡ ಇದೆ. ಕಡೆಯಿಂದ ಸಿಕ್ಕಾಪಟ್ಟೆ ಫೆನಾಲ್ಟಿ ಇದಾವೆ. ಮೀನ್ಸ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಅಂದರೆ ಬೇರೆ ಕಡೆ ಎಲ್ಲಾದರೂ ಸೀಟ್ ಸಿಕ್ಕಿದ್ರೆ ಈಗ ಲೈಕ್ ಕೆಲವೊಂದು ಸ್ಟೂಡೆಂಟ್ ಇನ್ನೂ ಕೂಡ ಕ್ವಶನ್ ನೋಡಿದೆ ನಾನು, MCC ಕಡೆಯಿಂದ ಏನಾದರೂ ಸೀಟ್ ಸಿಕ್ತಪ್ಪ ಈಗ, ಯಾಕಂದರೆ ಇನ್ನೂ ಕೂಡ ಸೆಕೆಂಡ್ ರೌಂಡ್ MCC ಇನ್ನೂ ಕೂಡ ಅಲ್ಲಿ ಇನ್ನೂ ಕೂಡ ಕೌನ್ಸಿಲಿಂಗ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ, ಅಂತಂದರೆ ಆಪ್ಷನ್ ಡೇ ಸ್ಟಾರ್ಟ್ ಆಗಿಲ್ಲ. ಈಗ ನಾವು ಇಲ್ಲಿ ಕೇದಲ್ಲಿ ಏನು ಮಾಡ್ತೀನಿ ನಾನು ಚಾಯ್ಸ್ 3 ಕೊಡ್ಕೊಂಡು MCCಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು. ಅಲ್ಲಿ ಏನಾದರೂ ಸೀಟ್ ಸಿಕ್ತು, ನಮ್ಮ ಕೇದಲ್ಲಿ ಕೂಡ 3rd ರೌಂಡಕ್ಕೆ ಮತ್ತೆ ಸೀಟ್ ಸಿಕ್ಕರೆ ಹೆಂಗೆ? ಕೇದವ್ರು ಏನೂ ಮಾಡಲ್ಲ. ಯಾಕಂದರೆ ನಿಮ್ಗೆ MCCಲಿ ಸೀಟ್ ಸಿಕ್ತದೆ ಅಂದರೆ ಫ್ರೀಯಾಗಿ ಅಲ್ಲಿ ಹೋಗಿ ಇಲ್ಲಿ ಕೇದವ್ರು ಏನು ಮಾಡ್ತಾರೆ, ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಟ್ಟಿರ್ತಾರೆ, ಅದನ್ನೇ ಅಲ್ಲಿ ವಾಪಸ್ ರೀರನ್ ಮಾಡಲಿಕ್ಕೆ ಕ್ವಿಟ್ ಬಟನ್ ಅಂತ ಕೊಡಲಿಕ್ಕೆ ಎಲ್ಲ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಹೆಂಗಿದ್ರು ಇಲ್ಲಿ ಕಡೆಯಿಂದ ಆರಾಮಾಗಿ ಕ್ವಿಟ್ ಬಟನ್ ಕೊಟ್ಬಿಟ್ಟು MCCಲಿ ಹೋಗಿರ್ತಾರೆ. ವರಿ ಮಾಡ್ಕೊಬಿಡಿ, ಆರಾಮಾಗಿ MCCಲಿ ಫ್ರೀಯಾಗಿ ಅಡ್ಮಿಷನ್ ಆಗಿ ಯಾವುದೇ ರೀತಿ ಫೆನಾಲ್ಟಿ ಇರಲ್ಲ. ಹಿಂಗೂ ಇಲ್ಲ, ನಾನು ಏನು ಕೂಡ ಕ್ವಿಟ್ ಬಟನ್ನು ಕೊಟ್ಟಿಲ್ಲ, ಏನೂ ಮಾಡಿಲ್ಲ, ನಾನು ಹಂಗೆ ಏನೇ ಮಾಡ್ತೀನಿ ಅಂತಂದರೆ ಕೇದಲ್ಲೇ ಮುಂದುವರಿತಿದ್ದೀನಿ ಅಂತಂದರೆ ನಿಮಗೆ ಫೆನಾಲ್ಟಿ ಯಾವ ರೀತಿ ಇರುತ್ತಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ಈಗ ಇಂಜಿನಿಯರ್ ಸ್ಟೂಡೆಂಟ್ ತೊಗೊಳ್ಳೋಣ, 1 ಲಕ್ಷ ರೂಪಾಯಿ ಫಸ್ಟ್ ಇಯರ್ ಫೀಸ್ ಇದೆ ಅಂತಂದರೆ ನೀವು ಇನ್ನೂ ಕೂಡ ಕ್ವಿಟ್ ಬಟನ್ ಕೊಡಲಿಲ್ಲ, ಏನೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಂತಂದರೆ ಇಂಟು 5x ಅಂತಂದರೆ 5 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗ್ತದೆ. ಇದು ಎಲ್ಲ ಕೋರ್ಸ್ಗೆ ಈ ರೀತಿ ಅಪ್ಲೈ ಆಗುತ್ತೆ. ಸೊ ಹಂಗಾಗಿ
ಇವಾಗಲೇ ಹೆಸರು ಇಟ್ಕೊಂಡು ನೀವು ಯಾವ ಚಾಯ್ಸ್ ಎಂಟ್ರಿ ಮಾಡ್ತಿದ್ರು 1 ಕೊಡೊಂದು ಅಡ್ಮಿಷನ್ ಆಗೋಂಗಿತ್ತಂದರೆ ಹಾಕ್ಬಿಡಿ. ಓಕೆ, ಇಲ್ಲ ನಾವು ಹೋಲ್ಡ್ ಇಟ್ಕೊಂಡು ಹೋಗ್ತೇನೆ ಅಂತಂದರೆ ಬೆಟರ್ ಆಪ್ಷನ್ನು. ಚಾಯ್ಸ್ 2 ಕೊಡೊಂದು ಹೋಲ್ಡ್ ಇಟ್ಕೊಂಡು ಹೋಗ್ತೇನೆ ಅಂತಂದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗಿದ್ರೆ ಹೋಗಿ. ಚಾಯ್ಸ್ 3 ಕೊಡ್ತೇನೆ ಅಂತಂದರೆ ಗ್ಯಾರಂಟಿ ಅಂತೂ ಸೀಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಓಕೆ ಸರಿ, MCC ಕಡೆಯಿಂದ ಕೂಡ ನಿಮ್ಗೆ ಗೊತ್ತಿರುವ ಹಾಗೆ 13ನೇ ತಾರೀಕು ಯಾವುದು 12 ಓಕೆ 12ನೇ ತಾರೀಕು ಏನಾಗ್ತದೆ MCC ಕಡೆಯಿಂದ ರಿಸಲ್ಟ್ ಬಂದರೆ ನಮ್ಮ KEದಲ್ಲಿ 13ಕ್ಕೆ ರಿಸಲ್ಟ್ ಬರ್ಬೋದು. ನಮ್ಮ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ ಹೇಳ್ತಿರೋದು ಅವರೆಲ್ಲರೂ ಕೂಡ 13ನೇ ತಾರೀಕು ಬಂದ ತಕ್ಷಣ ಯಾವ ಕಡೆ ಅಂತಂದರೆ MCCಲಿ ಸೀಟ್ ಸಿಕ್ತಂತಂದರೆ ನಿಮಗೆ ಆರಾಮಾಗಿ KEಯಿಂದ ಕ್ವಿಟ್ಟಾಗಿ ಹೋಗ್ಬೋದು, ವರಿ ಮಾಡ್ಕೋಬೇಡಿ. ಇನ್ನೂ ಕೂಡ ನಮಗೆ ಆ್ಯಕ್ಚುಲಿ ಅದಕ್ಕೋಸ್ಕರ ನಮ್ಮ KEದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮೆಡಿಕಲ್ ಡೆಂಟಲ್ ಯಾವುದೇ ರೀತಿಯಾಗಿ ಇನ್ನೂ ಕೂಡ ನಿಮ್ಮದು ಯಾವುದೇ ರೀತಿಯಾಗಿ ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಜಸ್ಟ್ ಪ್ರೊವೈಸ್ನಲ್ ಮಾಡಿ ನಿಮ್ಮದು ಅಷ್ಟೇ ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ MCCಲಿ ಸೀಟ್ ಸಿಕ್ತಂದ್ರೆ ನಮ್ಮ KEಯಿಂದ ಎಕ್ಸಿಟ್ ಆಗ್ತಾರೆ ಹುಡುಗರು, ನೆಕ್ಸ್ಟ್ 3rd ರೌಂಡಿಗೆ ಬೇರೆಯವ್ರಿಗಾದ್ರೂ ಸೀಟ್ ಸಿಗುತ್ತೆ ಅನ್ನೋಕ್ಕೋಸ್ಕರ ನಮ್ಮ KEದವರು ಆ ಥರ ಮಾಡಿದ್ದಾರೆ. ಸರಿ, ಇದಿಷ್ಟು ನೋಡ್ರಪ್ಪ. ಇನ್ನೂ ಕೂಡ ಇದು 10 ರಿಂದ 15 ದಿನ ಅಟ್ಲೀಸ್ಟ್ ಒಂದು 10 ಡೇಸ್ ಆದರೂ ಲೇಟ್ ಆಗುತ್ತೆ ಎಲ್ಲನೂ ಕೂಡ. ಅಂದರೆ 2nd ರೌಂಡು ಮೆಡಿಕಲು ಡೆಂಟಲ್ ಕೂಡ ಮುಗಿಯೋಷ್ಟರಲ್ಲಿ 3rd ರೌಂಡ್ ಮೇ ಬಿ ಅಂದರೆ MBBS ಡೆಂಟಲ್ ಅಂತೂ ಬಿಟ್ಟು ಮಾಡ್ಲಿಕ್ಕೆ ಬರೋಲ್ಲ, ಕಂಬೈಂಡಾಗೆ ಮಾಡ್ತಾರೆ. 15ನೇ ತಾರೀಕು ಮೇಲ್ಗಡೆನೇ ಆಗ್ತದೆ ಇದು. ಸರಿ ಕೊಡ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.